ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶಯಾನ್. ವೀಕ್ಷಕರೇ, ನಿಮ್ಮ ಮನೆಗಳಲ್ಲಿ ಶುಭ ಸಮಾರಂಭಗಳಿದೆಯಾ, ಮದುವೆ ಇದೆಯಾ, ಅಥವಾ ನಾಮಕರಣ ಇದೆಯಾ, ಅಥವಾ ನೀವು ಕೂಡ ನಾನ್ ವೆಜ್ ಅನ್ನೋದು ಮನೆಯಲ್ಲಿ ಟ್ರೈ ಮಾಡ್ಬೇಕಂತ ಇದ್ದೀರಾ? ಸೊ ಒಂದು ಒಳ್ಳೆ ಕೇಟರ್ಸ್ ಅನ್ನ ಮೀಟ್ ಮಾಡಕ್ ನಾನು ಬಂದಿದ್ದೀನಿ. ಸೊ ಇವತ್ತು ನನ್ನ ಜೊತೆ ಯಾಸಿನ್ ಸರ್ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್ ಏನ್ ಮಾಡ್ತಿದ್ದೀರಾ? ನಾವು ಅಡುಗೆ ಮಟನ್ ಬಿರಿಯಾನಿ ಮಾಡ್ತಾ ಇದೀವಿ ಸರ್. ಮಟನ್ ಬಿರಿಯಾನಿ ಜೊತೆ ಏನೇನಿದೆ ಸರ್? ಮಟನ್ ಬಿರಿಯಾನಿ ಜೊತೆಗೆ ಒಂದು ದಾಲ್ ಇದೆ, ಮೊಸರು ಬಜ್ಜಿ ಇದೆ, ಸ್ವೀಟ್ ಇದೆ, ಹಾ ಚಿಕನ್ ಗ್ರೇವಿ, ಚಿಕನ್ ಕಬಾಬ್, ಹಾ ಫಿಶ್ ಫ್ರೈ, ಹಾ ಎಲ್ಲಾ ತರಹದ ನಾನ್ ವೆಜ್ ಐಟಮ್ಸ್ ಪ್ರಿಪೇರ್ ಮಾಡ್ತೀರಾ? ಎಲ್ಲ ಮಾಡ್ತೀವಿ. ಎಲ್ಲಿಂದ ಸರ್ ಬಂದಿರೋದು ನೀವು? ನಾವು ಟುಂಬೂರಿಂದ ಸರ್ ಬೆಂಗಳೂರಿಂದ. ಸೊ ಎಲ್ಲಿ ಬೇಕಾದ್ರೂ ಆರ್ಡರ್ಸ್ ಕೊಟ್ರೆ ಮಾಡ್ಕೊಡ್ತೀರಾ? ಓಕೆ ಸರ್, ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಿದ್ದೀರಾ? ಸುಮಾರು ಒಂದು 22 ವರ್ಷ ಆಯ್ತು. ಕಸ್ಟಮರ್ಸ್ ಎಲ್ಲ ಹೇಗೆ ಹೇಳ್ತಾರೆ ಸರ್ ನಿಮ್ ಟೇಸ್ಟ್? ಎಲ್ಲ ಚೆನ್ನಾಗಿದೆ ಸರ್. ಓಕೆ ಸರ್, ಏನಾದ್ರು ರಿಸ್ಟ್ರಿಕ್ಷನ್ಸ್ ಇದೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೀವು ಮಾಡುವಾಗ? ಕಂಡೀಷನ್ ಅಂದ್ರೆ ನಮ್ಮ ಅಡುಗೆ ಒಳಗೆ 300 ಜನದ ಊಟಕ್ಕೆ 1,25,000 ರೂಪಾಯಿ ಆಗುತ್ತೆ. ಓಕೆ, 1,00,000. ಓಕೆ. ಸೊ ಪ್ಯಾಕೇಜ್ ತರ. ಹಾ ಸರ್, ಮತ್ತೆ ಅದ್ ಬಿಟ್ರೆ ನಿಮ್ಮ ಸ್ಪೆಷಾಲಿಟಿ ಅನ್ನೋದು ಏನಿದೆ ಸರ್? ಫೆಸಿಲಿಟಿ ಅಂದ್ರೆ ಬೇಕಾದಷ್ಟು ಐತೆ, ಎಲ್ಲ ಒಂದು ಐಟಮ್. ಹೌದಾ? ಹಾ ಓಕೆ ಸರ್, ಮತ್ತೆ ಇವತ್ತು ಬೆಂಗಳೂರಲ್ಲಿ ಬಂದಿದ್ದೀರಾ. ಇವತ್ತು ಎಷ್ಟು ಕೆಜಿ ಮಾಡ್ತಾ ಇದ್ದೀರಾ? ಇವತ್ತು ಒಂದು ಒಂದು 20 ಕೆಜಿ. 20 ಕೆಜಿ. ಸೊ ವೀಕ್ಷಕರೇ, ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ನಾಮಕರಣ ಅಥವಾ ಮದುವೆ ಸಮಾರಂಭಕ್ಕೆ ಏನಾದ್ರು ಊಟ ಮಾಡ್ಸಕ್ಕೆ ಕೇಟರ್ಸ್ ನ ಹುಡುಕ್ತಾ ಇದ್ದೀರಾ? ಸೊ ಯಾಸಿನ್ ಸರ್ನ ನಂಬರ್ ನಾನು ಡಿಸ್ಪ್ಲೇ ಅಲ್ಲಿ ಹಾಕಿರ್ತೀನಿ, ತದನಂತರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಹಾಕಿರ್ತೀನಿ. ತಾವು ಮಿಸ್ದೆ ಅವ್ರನ್ನ ಕಾಲ್ ಮಾಡಿ ಅವ್ರ ಹತ್ರ ಕೊಟೇಶನ್ ನ ಇಸ್ಕೊಳ್ಳಿ. ವೆಜ್ ಬರೀ ವೆಜ್ ಎಲ್ಲ, ನಾನ್ ವೆಜ್ ಕೂಡ ಮಾಡ್ತಾರೆ. ಸೊ ಇವರ ಒಂದು ಸ್ಪೆಷಾಲಿಟಿ, ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಸಖತ್ ಪಾಸಿಟಿವ್ ಆಗಿದೆ. ನಾನು ಕೂಡ ಟೇಸ್ಟ್ ಮಾಡ್ತೀನಿ, ನಿಮ್ಗೆಲ್ರಿಗೂ ಕೂಡ ಈ ಒಪಿನಿಯನ್ ನ ತಿಳಿಸ್ಕೊಡ್ತೀನಿ. ಸಾಕಷ್ಟು ವಿಡಿಯೋಸ್ ಇನ್ನು ಮುಂದೆನೂ ತಗೊಂಡ್ಬರ್ತೀನಿ. ತಾವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ತಪ್ಪದೆ ಶೇರ್ ಮಾಡಿ. ಧನ್ಯವಾದ.